ಎಲ್ರಿಗೂ ನಮಸ್ಕಾರ. ಅಮ್ಮ ಯೋಗ ಶಾಲೆಗೆ ಎಲ್ರಿಗೂ ಸ್ವಾಗತ. ನಾವಿವತ್ತು ಚಂದ್ರ ನಮಸ್ಕಾರ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ತಾಡಾಸನ, ನಂತರ ನಿಧಾನವಾಗಿ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ತಲೆಯಿಂದ ಮೇಲೆ ಜೋಡಿಸ್ಬೇಕು. ನಂತರ ಪಾರ್ಶ್ವಚಂದ್ರಾಸನ, ಹಾಗೆ ಉಸಿರನ್ನು ಹೊರಗಡೆ ಹಾಕ್ತಾ ನಿಧಾನವಾಗಿ ನಿಮ್ಮ ಸೊಂಟವನ್ನು ಬಲ ಭಾಗಕ್ಕೆ ಬಾಗಿಸಬೇಕು. ಕಾಲುಗಳು ನೇರವಾಗಿರಲಿ. ಹಾಗೆ ಸಹಜ ಉಸಿರಾಟವನ್ನು ಅಭ್ಯಾಸ ಮಾಡಿ. ನಂತರ ಉಸಿರು ತಗೊಳ್ತಾ ಸಮಸ್ಥಿತಿಗೆ ಬನ್ನಿ. ಹಾಗೆ ಉಸಿರನ್ನು ಹೊರಗಡೆ ಹಾಕ್ತಾ ನಿಮ್ಮ ಎಡ ಭಾಗಕ್ಕೆ ಸೊಂಟವನ್ನು ಬಾಗಿಸಬೇಕು. ಪಾರ್ಶ್ವಚಂದ್ರಾಸನವನ್ನು ಎರಡೂ ಕಡೆಗೂ ಅಭ್ಯಾಸ ಮಾಡಿಕೊಳ್ಳಿ. ಹಾಗೆ ಇದೇ ಸ್ಥಿತಿಯಲ್ಲಿ ಸಹಜ ಉಸಿರಾಟವನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಓಕೆ. ನಂತರ ಉಸಿರನ್ನು ತಗೊಳ್ತಾ ಸಮಸ್ಥಿತಿಗೆ ಬನ್ನಿ. ಮುಂದಿನ ಅಭ್ಯಾಸ ಉತ್ಕಟ ಕೋಣಾಸನ. ಕಾಲುಗಳ ನಡುವೆ 2ರಿಂದ 3 ಅಡಿಗಳಷ್ಟು ಅಂತರವನ್ನು ಬಿಟ್ಟು ನಿಂತ್ಕೊಳ್ಬೇಕು. ಹಾಗೆ ಕೈಗಳು ನಿಮ್ಮ ಭುಜಕ್ಕೆ ನೇರವಾಗಿರಲಿ. ಮೊಣ ಕೈಗಳನ್ನು ಬೆಂಡ್ ಮಾಡಿ ಕೈಗಳನ್ನು ನೇರವಾಗಿಟ್ಕೊಳ್ಬೇಕು. ಹಾಗೆ ಉಸಿರನ್ನು ಹೊರಗಡೆ ಹಾಕ್ತಾ ಕೂತ್ಕೊಳ್ಬೇಕು. ಸ್ಕ್ವಾಟ್ ಪೊಸಿಷನ್. ಇದೇ ಸ್ಥಿತಿಯಲ್ಲಿ ಸಹಜ ಉಸಿರಾಟವನ್ನು ಅಭ್ಯಾಸ ಮಾಡಿ. ಹಾಗೆ ಮುಂದಿನ ಒಂದು ಅಭ್ಯಾಸ ತ್ರಿಕೋನಾಸನ. ನಿಮ್ಮ ಬಲಗಾಲನ್ನು ದೇಹಕ್ಕೆ ನೇರವಾಗಿರೋ ಹಾಗೆ ಅಡ್ಡ ತಿರುಗಿಸ್ಬೇಕು. ನಂತರ ಉಸಿರನ್ನು ಹೊರಗಡೆ ಹಾಕ್ತಾ ನಿಮ್ಮ ಸೊಂಟವನ್ನು ಬಲಭಾಗಕ್ಕೆ ಬಾಗಿಸಿ ಬಲಗೈಯನ್ನು ಬಲಗಾಲಿನ ಪಾದ ಮೇಲಿಟ್ಕೊಳ್ಬೇಕು. ಹಾಗೆ ನಿಮ್ಮ ಎಡಗೈಯನ್ನು ಭುಜಕ್ಕೆ ನೇರವಾಗಿರೋ ಹಾಗೆ ಆಕಾಶದ ಕಡೆಗೆ ಚಾಚಬೇಕು ಮತ್ತು ಎಡಗೈ ಬೆರಳು ತುದಿಯನ್ನು ನೋಡ್ಕೊಳ್ಬೇಕು. ಇದೇ ಸ್ಥಿತಿಯಲ್ಲಿ ಸಹಜ ಉಸಿರಾಟವನ್ನು ಅಭ್ಯಾಸ ಮಾಡಿ. ಹಾಗೆ ಕಾಲುಗಳು ಮತ್ತು ಕೈಗಳು ನೇರವಾಗಿರಬೇಕು. ನಂತರ ಮುಂದಿನ ಅಭ್ಯಾಸ ಪಾರ್ಶ್ವೋತ್ತನಾಸನ. ನಿಮ್ಮ ಎರಡೂ ಕೈಗಳನ್ನು ಬಲಗಾಲಿನ ಪಕ್ಕದಲ್ಲಿ ಅಕ್ಕಪಕ್ಕ ಇಟ್ಕೊಳ್ಬೇಕು. ಹಾಗೆ ಉಸಿರನ್ನು ಹೊರಗಡೆ ಹಾಕ್ತಾ ನಿಮ್ಮ ಮೂಗನ್ನು ಮಂಡಿಗೆ ಮುಟ್ಟಿಸ್ಬೇಕು. ಈ ಒಂದು ಸ್ಥಿತಿಯಲ್ಲೂ ಕೂಡ ನಿಮ್ಮ ಕಾಲುಗಳು ನೇರವಾಗಿರಬೇಕು. ಹಾಗೆ ಸಾಧ್ಯವಾದಷ್ಟು ನಿಮ್ಮ ಮೂಗು ಅಥವಾ ಹಣೆಯನ್ನು ಮಂಡಿಗೆ ಮುಟ್ಟಿಸೋದಕ್ಕೆ ಪ್ರಯತ್ನ ಮಾಡಿ. ಸಹಜ ಉಸಿರಾಟ ಅಭ್ಯಾಸ ಮಾಡಿಕೊಳ್ಬೇಕು. ನಂತರ ಮುಂದಿನ ಅಭ್ಯಾಸ ಆಂಜನೇಯಾಸನ. ನಿಧಾನವಾಗಿ ಉಸಿರನ್ನು ತಗೊಳ್ತಾ ನಿಮ್ಮ ಎರಡೂ ಕೈಗಳನ್ನು ಮೇಲೆತ್ತಿ ಹಾಗೆ ಸಾಧ್ಯವಾದಷ್ಟು ನಿಮ್ಮ ಬೆನ್ನಿನ ಭಾಗವನ್ನು ಹಿಂದಕ್ಕೆ ಬಾಗಿಸಬೇಕು. ಇದೇ ಸ್ಥಿತಿಯಲ್ಲಿ ಸಹಜ ಉಸಿರಾಟವನ್ನು ಅಭ್ಯಾಸ ಮಾಡಿ. ಹಾಗೆ ಬಲಗಾಲಿನ ಮಂಡಿಯಿಂದ ಕೆಳಗೆ ನೇರವಾಗಿರಬೇಕು ಕಾಲು. ಹಾಗೆ ಎಡಗಾಲನ್ನು ಸಾಧ್ಯವಾದಷ್ಟು ಹಿಂದಕ್ಕೆ ಚಾಚಿರಬೇಕು. ಹಾಗೆ ಸಹಜ ಉಸಿರಾಟವನ್ನು ಅಭ್ಯಾಸ ಮಾಡಬೇಕು. ನಂತರ ಉಸಿರನ್ನು ಹೊರಗಡೆ ಹಾಕ್ತಾ ನಿಧಾನವಾಗಿ ಸಮಸ್ಥಿತಿಗೆ ಬನ್ನಿ. ಮುಂದಿನ ಅಭ್ಯಾಸ ಸ್ಕಂದಾಸನ. ನಿಮ್ಮ ಬಲಗಾಲನ್ನ ಕಡೆಗೆ ಕುಳಿತುಕೊಳ್ಬೇಕು. ಹಾಗೆ ಎಡಗಾಲನ್ನು ಚಾಚಬೇಕು. ಹಾಗೆ ಕೈಗಳು ನಮಸ್ಕಾರ ಮುದ್ರೆಯಲ್ಲಿರಲಿ. ಇದೇ ಸ್ಥಿತಿಯಲ್ಲಿ ಸಹಜ ಉಸಿರಾಟವನ್ನು ಅಭ್ಯಾಸ ಮಾಡಿ. ಸ್ಕಂದಾಸನ. ಓಕೆ. ಹಾಗೆ ಸ್ಕಂದಾಸನವನ್ನು ನಿಮ್ಮ ಎಡಗಾಲಿಗೂ ಕೂಡ ಅಥವಾ ಎಡಭಾಗಕ್ಕೂ ಕೂಡ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ನಿಮ್ಮ ಎಡಗಾಲಿನ ಕಡೆಗೆ ಕೂತ್ಕೊಳ್ಬೇಕು. ಬಲಗಾಲನ್ನು ಅಡ್ಡ ಚಾಚಿರಬೇಕು. ನಿಮ್ಮ ದೇಹಕ್ಕೆ ನೇರವಾಗಿರೋ ಹಾಗೆ ಅಡ್ಡ ಇಟ್ಕೊಳ್ಬೇಕು ಮತ್ತು ಕೈಗಳು ನಮಸ್ಕಾರ ಮುದ್ರೆಯಲ್ಲಿರಲಿ. ಓಕೆ. ನಂತರ ಆಂಜನೇಯಾಸನ. ಹಾಗೆ ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಎರಡೂ ಕೈಗಳನ್ನು ಮೇಲೆತ್ತಿ. ಮೊದಲು ನಾವು ಬಲಗಾಲಿಗೆ ಆಂಜನೇಯಾಸನವನ್ನು ಮಾಡ್ಕೊಂಡಿದ್ವಿ. ಈಗ ಅದಕ್ಕೆ ಆಪೋಸಿಟ್, ಅಂದರೆ ಎಡಗಾಲನ್ನ ಮುಂದೆ ಇಟ್ಟು ಮಾಡಿಕೊಳ್ಬೇಕು. ಇದೇ ಸ್ಥಿತಿಯಲ್ಲಿ ಸಹಜ ಉಸಿರಾಟವನ್ನು ಅಭ್ಯಾಸ ಮಾಡಿ. ಹಾಗೆ ಉಸಿರನ್ನು ಹೊರಗಡೆ ಹಾಕ್ತಾ ಸಮಸ್ಥಿತಿಗೆ ಬನ್ನಿ. ಏಕಪಾದ ಪ್ರಸರಣಾಸನ ಸ್ಥಿತಿಗೆ ಬರಬೇಕು. ಓಕೆ. ನಂತರ ಮುಂದಿನ ಅಭ್ಯಾಸ ಪಾರ್ಶ್ವೋತ್ತನಾಸನ. ಹಾಗೆ ನಿಮ್ಮ ಎರಡೂ ಕೈಗಳ ಮಧ್ಯದಲ್ಲಿ ಎಡಗಾಲನ್ನ ಇಟ್ಟಿರಬೇಕು. ನಂತರ ನಿಮ್ಮ ಮೂಗು ಅಥವಾ ಹಣೆಯನ್ನು ಮಂಡಿಗೆ ಮುಟ್ಟಿಸ್ಬೇಕು. ಎಡಗಾಲಿನ ಮಂಡಿಗೆ ಮುಟ್ಟಿಸ್ಬೇಕು. ಪಿರಮಿಡ್ ಪೋಸ್ ಅಂತ ಕೂಡ ಕರಿತೀವಿ ಇದನ್ನು. ಹಾಗೆ ಇದೇ ಸ್ಥಿತಿಯಲ್ಲಿ ಸಹಜ ಉಸಿರಾಟವನ್ನು ಅಭ್ಯಾಸ ಮಾಡಿ. ನಂತರ ತ್ರಿಕೋನಾಸನ. ನಿಮ್ಮ ಎಡಗಾಲಿನ ಪಾದದ ಪಕ್ಕದಲ್ಲಿ ಎಡಗೈಯನ್ನು ಇಟ್ಕೊಳ್ಬೇಕು. ನಂತರ ಬಲಗೈಯನ್ನು ನಿಮ್ಮ ಭುಜಕ್ಕೆ ನೇರವಾಗಿರೋ ಹಾಗೆ ಆಕಾಶದ ಕಡೆಗೆ ಚಾಚಬೇಕು. ಹಾಗೆ ಎಲ್ಲರೂ ನಿಮ್ಮ ಬಲಗೈನ ಬೆರಳು ತುದಿಯನ್ನು ನೋಡ್ಕೊಳ್ತಾ ಇರಬೇಕು.
ಹಾಗೆ ಇದೇ ಸ್ಥಿತಿಯಲ್ಲಿ ಸಹಜ ಉಸಿರಾಟವನ್ನು ಅಭ್ಯಾಸ ಮಾಡಿ. ತ್ರಿಕೋನಾಸನ, ಟ್ರಯಾಂಗಲ್ ಪೋಸ್ ಅಂತ ಕರಿತೀವಿ ಇದನ್ನು. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಅಭ್ಯಾಸ ಉತ್ಕಟ ಕೋನಾಸನ. ಹಾಗೆ ಕೈಗಳನ್ನು ನಿಮ್ಮ ಭುಜಕ್ಕೆ ನೇರವಾಗಿರೋ ಹಾಗೆ ಅಡ್ಡ ಇಟ್ಕೊಳ್ಬೇಕು ಮತ್ತು ನಿಮ್ಮ ಮೊಣಕೈಗಳನ್ನು ಬೆಂಡ್ ಮಾಡಿ ಮೊಣಕೈಗಳನ್ನು ಸ್ಟ್ರೈಟ್ ಆಕಾಶದ ಕಡೆಗೆ ಚಾಚಿಕೊಂಡಿರಬೇಕು ಮತ್ತು ಉಸಿರನ್ನ ಹೊರಗಡೆ ಹಾಕ್ತಾ ಸ್ಕ್ವಾಟ್ ಪೊಸಿಷನ್ಗೆ ಬರಬೇಕು. ಇದೇ ಸ್ಥಿತಿಯಲ್ಲಿ ಸಹಜ ಉಸಿರಾಟವನ್ನು ಅಭ್ಯಾಸ ಮಾಡಿ. ಓಕೆ, ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆದ್ದು ಸಮಸ್ಥಿತಿಗೆ ಬರಬೇಕು. ನಂತರ ತಾಡಾಸನ, ಎರಡೂ ಕೈಗಳನ್ನು ಜೋಡಿಸಿ ತಲೆಯಿಂದ ಮೇಲೆ ನಮಸ್ಕಾರ ಸ್ಥಿತಿಗೆ ತರಬೇಕು. ಮತ್ತು ಪಾರ್ಶ್ವಚಂದ್ರಾಸನ, ಹಾಗೆ ಉಸಿರನ್ನು ಹೊರಗಡೆ ಹಾಕ್ತಾ ನಿಮ್ಮ ಸೊಂಟವನ್ನು ಅಥವಾ ನಿಮ್ಮ ದೇಹವನ್ನು ಎಡಭಾಗಕ್ಕೆ ಭಾಗಿಸಬೇಕು. ಮತ್ತು ಉಸಿರು ತಗೊಳ್ತಾ ನಿಧಾನವಾಗಿ ಸಮಸ್ಥಿತಿಗೆ ಬನ್ನಿ. ಹಾಗೆ ಉಸಿರನ್ನು ಹೊರಗಡೆ ಹಾಕ್ತಾ ಎಲ್ಲರೂ ನಿಮ್ಮ ಬಲಭಾಗಕ್ಕೆ ಸೊಂಟವನ್ನು ಅಥವಾ ನಿಮ್ಮ ದೇಹವನ್ನು ಭಾಗಿಸಬೇಕು. ಇದೇ ಸ್ಥಿತಿಯಲ್ಲಿ ಸಹಜ ಉಸಿರಾಟವನ್ನು ಅಭ್ಯಾಸ ಮಾಡಿ. ಹಾಗೆ ಉಸಿರು ತಗೊಳ್ತಾ ನಿಧಾನವಾಗಿ ಸಮಸ್ಥಿತಿಗೆ ಬರಬೇಕು. ಓಕೆ, ಕೊನೆಯದಾಗಿ ತಾಡಾಸನ ಸ್ಥಿತಿಗೆ